ಈ ಮಲೆನಾಡು ಜಿಲ್ಲೆಗಳನ್ನ ಕಳೆದ ಹಲವು ದಶಕಗಳಿಂದ ಮಂಗನ ಕಾಯಿಲೆ ಬಿಟ್ಟು ಬಿಡದಂತೆ ಕಾಡ್ತಾನೆ ಇದೆ. ಒನ್ಸ್ ಅಗೇನ್ ಅದೇ ಭಾಗದಲ್ಲಿ ಮಂಗನ ಕಾಯಿಲೆ ತಾಂಡವವಾಡ್ತಾ ಇದ್ದು ಜನ ಆತಂಕಗೊಂಡಿದ್ದಾರೆ. ಬಟ್ ಇದನ್ನ ತಡೆಗಟ್ಟಬೇಕು ಅನ್ನೋ ಕಾರಣಕ್ಕೆ ವ್ಯಾಕ್ಸಿನ್ಗೆ ಆರೋಗ್ಯ ಇಲಾಖೆ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಲೆನಾಡು ಭಾಗದಲ್ಲಿ ಬೇಸಿಗೆ ಮುನ್ನವೇ ಮಂಗನ ಕಾಯಿಲೆ ಪಾಸಿಟಿವ್ ಕೇಸ್ಗಳು ದಾಂಗುಡಿ ಇಟ್ಟಿದೆ. ಹೌದು, 1956ರಲ್ಲಿ ಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಕಾಣಿಸಿಕೊಂಡ ಈ ವೈರಸ್ ಇಂದಿಗೂ ಮಲೆನಾಡಿಗರನ್ನ ಬೆಚ್ಚಿ ಬೀಳಿಸುವಂತಿದೆ. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಎಂದು ಕರೆಯುವ ಈ ಕಾಯಿಲೆ ದಿನದಿಂದ ದಿನಕ್ಕೆ ಮಲೆನಾಡಿಗರನ್ನ ಭಯಭೀತಗೊಳಿಸುತ್ತಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸೋನಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 6 KFD ಪಾಸಿಟಿವ್ ಕೇಸ್ಗಳು ಕಂಡುಬಂದಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಜಿಲ್ಲೆಯಲ್ಲಿ ಇವರಿಗೆ 1960 ಜನರ ರಕ್ತದ ಮಾದರಿ ಸಂಗ್ರಹಿಸಿ ರಕ್ತ ಪರೀಕ್ಷೆ ನಡೆಸಲಾಗಿದ್ದು 32 ಜನರಲ್ಲಿ KFD ದೃಢಪಟ್ಟಿದೆ. ಆರೋಗ್ಯ ಇಲಾಖೆ ಈ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸಿದ್ದು ಗ್ರಾಮಸ್ಥರಿಗೆ ಜ್ವರ ಕಂಡುಬಂದರೆ ಶಿವಮೊಗ್ಗ ಮತ್ತು ಮಣಿಪಾಲ್ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿವರೆಗೂ KFD ಕೇಸ್ಗಳು ಪತ್ತೆಯಾಗಿದೆ. ಅದರಲ್ಲಿ ಜಾಸ್ತಿ ಬಂದಿರೋ ಅಂಥದ್ದು ಹೊಸನಗರ ತಾಲೂಕಿಂದ. ಅಲ್ಲಿ ಹೊಸನಗರದಿಂದ 16 ಕೇಸ್ ಇದೆ, ತೀರ್ಥಹಳ್ಳಿಯಿಂದ 10 ಕೇಸ್ ಇದೆ, ಆಮೇಲೆ ಸಾಗರದಿಂದ 1 ಕೇಸ್ ಇದೆ. ಒಟ್ಟು 32 ಕೇಸ್ ಇದೆ. ಹೊಸನಗರ ತಾಲೂಕಲ್ಲಿ ಸೋನ್ಲೆ ಅಂತ ಹೇಳಿ ಒಂದು PSC ಇದೆ. ಆ ವ್ಯಾಪ್ತಿಯೊಳಗೇ ಜಾಸ್ತಿ ಕೇಸ್ ಬರ್ತಾ ಇರೋಂಥದ್ದು. ಇನ್ನು ಅವಧಿಗೂ ಮುನ್ನವೇ KFD ಪಾಸಿಟಿವ್ ಕಂಡುಬಂದ ಹಿನ್ನೆಲೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಗ್ರಾಮದ ಜನರನ್ನ ಎಚ್ಚರಿಕೆಯಿಂದ ಇರಬೇಕು ಅಂತ ಅರಿವು ಮೂಡಿಸಲಾಗುತ್ತಿದೆ. ಈ ನಡುವೆ ಆರೋಗ್ಯ ಸಚಿವರು ಪ್ರತಿಕ್ರಿಯೆ ನೀಡಿದ್ದು KFD ವ್ಯಾಕ್ಸಿನ್ಗಾಗಿ ಸಂಶೋಧನೆ ಜೊತೆ ಟ್ರಯಲ್ ನಡೆಸುತ್ತಿದ್ದೇವೆ ಎಂದರು. ವ್ಯಾಕ್ಸಿನ್ ಅದು ಟ್ರಯಲ್ ಈಗ ನಡೀತಾ ಉಂಟು. ನಾನು ಹೇಳಕ್ಕೆ ಬರಲ್ಲ, ಯಾಕಂದರೆ ನಾನು ಕಂಪ್ನಿಯವರಲ್ಲ, ಅದು ಸಂಶೋಧನೆ ಮಾಡೋರಲ್ಲ. ಅವರೀಗ ಒಂದು ವ್ಯಾಕ್ಸಿನನ್ನು ತಯಾರು ಮಾಡಿದ್ದಾರೆ. ಲ್ಯಾಬ್ ಈಗ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅವರಿಗೆ ಅವ್ರದ್ದೇ ಆದಂಥ ಪ್ರೋಟೋಕಾಲ್ ಇದೆ. ಆದರೆ ಒಂದು ವ್ಯಾಕ್ಸಿನನ್ನು ತಯಾರಿಕೆ ಆಗಿದೆ. ಅದರ ಈಗ ಎಲ್ಲ ರೀತಿಯ ಒಂದು ವೈಜ್ಞಾನಿಕವಾಗಿ ಅದನ್ನು ಉಪಯೋಗಕ್ಕೆ ಸರಿ ಇದೆಯಾ ಇಲ್ವಾ ಅಂತ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಸೋಂಕಿನಿಂದ ಮನುಷ್ಯನಿಗೆ ಮೊದಲು ಜ್ವರ ಬರುತ್ತದೆ, ನಂತರ ಸುಸ್ತು ಕಾಣಿಸಿಕೊಳ್ಳುತ್ತದೆ. ಇದಾಗುತ್ತಿದ್ದಂತೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡರೆ ಯಾವುದೇ ತೊಂದರೆ ಆಗುವುದಿಲ್ಲ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.